ಮಕ್ಕಳನ್ನ ಓದಿಸೋ ಒಂದು ಕನಸನ್ನ ಮರ್ತ್ ಬಿಡಬೇಕು. ಯಾಕಂದ್ರೆ ಇವತ್ತು ಒಂದು ನರ್ಸರಿಯ ಸ್ಕೂಲ್ ಫೀಸು 4 ಲಕ್ಷ ರೂಪಾಯಿ. ಯಾವುದೋ MBBS ಅಲ್ಲ, ಇಂಜಿನಿಯರಿಂಗ್ ಅಲ್ಲ, ಅಥವಾ PUC ಅಲ್ಲ, ಜಸ್ಟ್ ಒಂದು ನರ್ಸರಿ. ಎಲ್ಲಿ ಮಕ್ಕಳು A ಫಾರ್ ಆಪಲ್ ಅಂತ ಕರೀತಾರೆ ಅಲ್ಲಿ. ಇದು ಬರೀ ಪ್ರತಿ ವರ್ಷದ ಸ್ಕೂಲ್ ಫೀಸ್ ಮಾತ್ರ. ಇನ್ನು ಯೂನಿಫಾರ್ಮ್, ಬುಕ್ಸ್, ಅದು ಇದು ಅಂತ ಇದಿನ್ನೂ ಜಾಸ್ತಿ ಹೋಗುತ್ತೆ. ಇದಕ್ಕೋಸ್ಕರ ಪೇರೆಂಟ್ಸು ಅವ್ರ ಆಸೆ ಕನಸುಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವ್ರ ಹೆಲ್ತನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಾಳೆ ಒಂದಿನ ನಮ್ಮ ಮಕ್ಕಳು ಫ್ಯೂಚರ್ ಚೆನ್ನಾಗಿರ್ಲಿ ಅಂತ. ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೊಂದು ಟ್ರ್ಯಾಪ್. ಇವತ್ತು ನಮ್ಮ ಇಂಡಿಯಾದ ಪ್ರೈವೇಟ್ ಎಜುಕೇಶನ್ ಮಾರ್ಕೆಟ್ 15 ಲಕ್ಷ ಕೋಟಿ ಇದೆ. ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಒಳ್ಳೆ ಎಜುಕೇಶನ್ ಕೊಡೋ ರೀತಿಲಿ ಅವರು ಬಿಸ್ನೆಸ್ ಕೂಡ ಮಾಡ್ಕೋತಿದ್ದಾರೆ. ಅವರ ಬಿಸ್ನೆಸ್ ನ ಮೇನ್ ಪ್ರಾಡಕ್ಟ್ ಈ ನಮ್ಮ ಮಕ್ಕಳು. ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಒಳ್ಳೇದ ಕೆಟ್ಟದ್ದ ಅಂತ ಅಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡೋ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಫೈನಾನ್ಷಿಯಲಿ ಪ್ರಿಪೇರ್ ಆಗಿದಾರಾ ಇಲ್ವಾ ಅಂತ. ನಮ್ಮ ಎಜುಕೇಶನ್ ಸಿಸ್ಟಮ್ ಇರೋದೇ ಹಿಂಗೆ. ಈ ಟ್ರ್ಯಾಪ್ ಇಂದ ಹೊರಗೆ ಬರ್ಬೇಕಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಇರೋ ಆಪ್ಷನ್ ಅಂದ್ರೆ ಅದು SIP. ಇವಾಗಿಂದನೇ ನಿಮ್ ಮಕ್ಕಳಿಗೋಸ್ಕರ ಅಂತ ಪ್ರತಿ ತಿಂಗಳು 5,000ನ ನೀವು SIP ಏನಾದ್ರು ಮಾಡ್ತಾ ಹೋದ್ರೆ ನಾಳೆ ಒಂದಿನ ನೀವು ಯಾವುದೇ ಕಾಂಪ್ರಮೈಸ್ ಆಗದೆ, ಸ್ಯಾಕ್ರಿಫೈಸ್ ಮಾಡದೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕನಸಿನ ಒಂದು ಎಜುಕೇಶನ್ ನ ಕೊಡಿಸಬಹುದು. ಹಾಗಾದ್ರೆ ನಿಮ್ಮನೇಲಿ ಏನಾದ್ರು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ರೆ ನೀವೆಷ್ಟು ಫೀಸ್ನ ಕಟ್ತಾ ಇದ್ದೀರಾ?